ಸರ್, ತಮಗೆಲ್ಲ ತಿಳಿದಿರೋ ಹಾಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ನ್ಯಾಷನಲ್ ಲೆವೆಲ್ ಏಜೆನ್ಸಿ ಇದೆ. ಜನವರಿನಲ್ಲಿ JEE ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಜನವರಿ ಕೊನೆಯಲ್ಲಿ. ಆ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 99.03% ತಗೊಂಡು ಅತ್ಯುತ್ತಮ ಫಲಿತಾಂಶ ತಗೊಂಡಿದ್ದಾನೆ. ಅದಷ್ಟೇ ಅಲ್ಲ, ಈ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಇಲ್ಲಿವರೆಗೂ ಅತ್ಯುತ್ತಮವಾಗಿದೆ ಮತ್ತು ಡಿಸ್ಟಿಕಲ್ಲೂ ಕೂಡ ಫಸ್ಟ್ ಬಂದಿದ್ದಾನೆ ಅವನು. ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 91.25% ತಗೊಂಡಿದ್ದಾನೆ. ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ JEE ಮೇನ್ಸ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ JEE ಅಡ್ವಾನ್ಸ್ ಪರೀಕ್ಷೆಗೆ ಕ್ವಾಲಿಫೈ ಆಗಿದ್ದಾರೆ. ಈ ಅತ್ಯುತ್ತಮವಾದ ಫಲಿತಾಂಶಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಟೀಚರ್ಸು, ಮ್ಯಾನೇಜ್ಮೆಂಟು, ವೈಸ್ ಪ್ರಿನ್ಸಿಪಾಲು ಇವರೆಲ್ಲರೂ ಕೂಡ ಸಹಕಾರ ಇದೆ. ನಾವು ವಿದ್ಯಾರ್ಥಿಗಳನ್ನ ಫಸ್ಟ್ ಇಯರಲ್ಲೇ ಅವರ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ 2 ವರ್ಷ ನಿರಂತರವಾಗಿ ಅವ್ರನ್ನ ಗೈಡ್ ಮಾಡ್ತಾ ಬರ್ತಿರ್ತೀವಿ. ಅವರ ಅರ್ಹತೆಗೆ ತಕ್ಕಂಥ ಕೋಚಿಂಗು ಪ್ಲಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿರ್ತೀವಿ. ಟೆಸ್ಟ್ಗಳಲ್ಲಿ ಅವ್ರು ಕಡಿಮೆ ಮಾರ್ಕ್ಸ್ ಬಂದಾಗ ಅವ್ರ ಪೇರೆಂಟ್ಸ್ನ ಕರೆದು ಅವ್ರಿಗೆ ಗೈಡ್ ಮಾಡೋಕ್ಕೆ, ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದೆಲ್ಲರ ನಿರಂತರ ಶ್ರಮದಿಂದ ಇವತ್ತು ಈ ಫಲಿತಾಂಶ ಬಂದಿದೆ. ಇದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಲಮಂಗಲ ಜನದ ಸಹಕಾರ, ನಿಮ್ಮೆಲ್ಲರ ಸಹಕಾರನ ನಾನು ವರ್ಷ ಹೊಯ್ಸಳ ಕಾಲೇಜು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ. ಸರ್, ಪರಿಶ್ರಮ ಸರ್. ಮಕ್ಕಳು ಕೂಡ ಅತ್ಯುತ್ತಮವಾಗಿ ಓದ್ತಾರೆ ಮತ್ತು ಟೀಚರ್ಸು ಕೂಡ ಶ್ರಮ ಹಾಕ್ತಾರೆ. ಪ್ರತಿ ವಿದ್ಯಾರ್ಥಿನೂ ಕೂಡ ನಾವು ಇಂಡಿವಿಜುವಲ್ ಮಾನಿಟರ್ ಮಾಡ್ತೀವಿ. ಇವತ್ತೇನು ನಿಮಗೆ ಗೊತ್ತಿದೆ, ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಇವತ್ತು ಥಿಯರಿ ಎಕ್ಸಾಮ್ಗಿಂತ ಕಾಂಪಿಟೇಟಿವ್ ಏನು ಎಕ್ಸಾಮ್ಸ್ಗೆ ತುಂಬ ಬೆಲೆ ಇರೋದು. ಅದಕ್ಕೆ ಏನು ಮಾಡ್ತೀವಿ, ಪ್ರತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಡೆದಾಗಲೂ ಕೂಡ ಆ ರಿಸಲ್ಟ್ನ ಪೇರೆಂಟ್ಸ್ನ ಕರೆಸಿ ನಾವು ಹೇಳ್ತೀವಿ. ಏನಾಗುತ್ತೆ, ಕಾಲೇಜಲ್ಲಿ ಪಾಠ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ. ನಾವು ಏನು ಕಾಂಪಿಟೇಟಿವ್ ಕ್ಲಾಸಸ್ಗೆ ಪಾಠ ಮಾಡ್ತೀವಿ ಅದನ್ನ ಮನೇಲಿ ಹೋಗಿ ಹೆಚ್ಚೆಚ್ಚು ಸಾಲ್ವ್ ಮಾಡಬೇಕು ಮಕ್ಕಳು. ಅದು ಯಾವಾಗ ಸಾಧ್ಯ ಅಂದರೆ ಪೋಷಕರ ಒಂದು ಸಹಕಾರ ಬೇಕು. ಅದಕ್ಕೆ ಏನು ಮಾಡ್ತೀವಿ, ಪ್ರತಿ ನಾವು ಟೆಸ್ಟ್ ಮಾಡಿದಾಗಲೂ ಆ ಕಾಂಪಿಟೇಟಿವ್ ಕ್ಲಾಸಲ್ಲಿ ಬಂದಿರೋ ಮಾರ್ಕ್ಸ್ನ ಪೋಷಕರನ್ನ ಕರೆದು ನೇರವಾಗಿ ಅವ್ರಿಗೆ ತಿಳಿಸ್ತೀವಿ. ಅದರಿಂದ ಏನು ಮಾಡ್ತಾರೆ, ಮನೆಯಲ್ಲಿ ಅವ್ರ ಮಕ್ಕಳನ್ನ ಎಚ್ಚರಿಸ್ತಾ ಇರ್ತಾರೆ. ಈ ಟೆಸ್ಟಲ್ಲಿ ಕಡಿಮೆ ಬಂದಿದೆ, ನೆಕ್ಸ್ಟ್ ಟೆಸ್ಟಲ್ಲಿ ಜಾಸ್ತಿ ತೆಗಿಬೇಕು ನೀನು, ಈ ರೀತಿ ಎಚ್ಚರಿಸ್ತಾ ಇರೋದ್ರಿಂದ ಏನಾಗುತ್ತೆ, ಪ್ರತಿ ಟೆಸ್ಟಿಂದ ಟೆಸ್ಟ್ಗೆ ಮಕ್ಕಳು ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಈ ಒಂದು ಪದ್ಧತಿಯಿಂದ ನಮಗೆ ಉತ್ತಮವಾದ ರಿಸಲ್ಟ್ ಬಂದಿದೆ. ಅಷ್ಟೇ ಅಲ್ಲ, ನುರಿತ ಟೀಚರ್ಸ್ ಇದ್ದಾರೆ. ನಿಜವಲ್ಲೂ ಕೂಡ ಪ್ರತಿ ಸಬ್ಜೆಕ್ಟಲ್ಲೂ 4 ರಿಂದ 5 ಜನ ಈ ಕಾಂಪಿಟೇಟಿವ್ ಕ್ಲಾಸ್ ಮಾಡೋಕ್ಕೆ ಕೆಪಾಸಿಟಿ ಇರತಕ್ಕಂಥ ಟೀಚರ್ಸ್ ಇದ್ದಾರೆ. ಅವ್ರಿಗೇನು ಸ್ಯಾಲ್ರಿ ಕೊಡಬೇಕು ಅದನ್ನು ಕೊಟ್ಟು ಅವರು ನಿರಂತರವಾಗಿ ಕ್ಲಾಸ್ ಮಾಡೋ ಥರ ನಾವು ನೋಡ್ಕೋತಾ ಇದ್ದೀವಿ. ಅದೆಲ್ಲರ ಪರಿಣಾಮ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ನನ್ನ ಹೆಸರು ದರ್ಶನ್. ನಾನು JEE ಸೆಷನ್ 1ನಲ್ಲಿ 99.03% ಬಂದಿದೆ. ತುಂಬ ಖುಷಿ ಆಗ್ತಿದೆ. ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿ ಇಲ್ದಿರ ಇದು ಪಾಸಿಬಲ್ ಇರ್ತಿರ್ಲಿಲ್ಲ. ಎವ್ರಿ ವೀಕ್ ನಮ್ಮ ಕಾಲೇಜಲ್ಲಿ ಮಾಕ್ ಟೆಸ್ಟ್ ಇರೋವು. ನೀಟ್ ಮಾಕ್ ಟೆಸ್ಟು, JEE ಮಾಕ್ ಟೆಸ್ಟು. ಮಂತ್ಲಿ 2 or 3 ಮಂತ್ಸಿಗೆ ಒಂದ್ಸಲಿ ಗ್ರ್ಯಾಂಡ್ ಟೆಸ್ಟ್ ಇರೋದು. ಅದು ರಿಸಲ್ಟ್ಸು ಸೊಲ್ಯೂಷನ್ಸ್ ಎಲ್ಲ ನೋಟಿಸ್ ಬೋರ್ಡಿಗೆ ಹಾಕೋರು. ಬ್ರೇಕ್ ಟೈಮಲ್ಲಿ ನಮಗೆ ಡೌಟ್ ಏನೋ ಇದಿದೆ ಕ್ಲಿಯರ್ ಮಾಡೋಕ್ಕೆ ಅಂತ ಟೈಮ್ ಕೊಡ್ತಿದ್ರು. ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡ್ತಿದ್ರು ಡೌಟ್ಸ್ನ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಂತರನೇ ತುಂಬ ಚೆನ್ನಾಗಿ ಓದಿ ಕನ್ಸಿಸ್ಟೆನ್ಸಿಯಿಂದ ಒಂದು ಒಳ್ಳೆ ಕಾಲೇಜಿಗೆ, ಒಳ್ಳೆ ಪೊಸಿಷನಿಗೆ ಹೋಗಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಸರ್? ನನ್ನ ಪ್ರಿಪ್ರೇಷನ್ ನಾರ್ಮಲ್ ಆಗೇ ಇತ್ತು. ತುಂಬ ಎಫರ್ಟ್ಸ್ ಅಂತ ಇರಲಿಲ್ಲ. ಆದರೆ ಎಫರ್ಟ್ಸ್ ಹಾಕಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಬಯಾಟ್ ಹೊಡೆದು ಓದಿದ್ರೆ JEE ಲೆವೆಲ್ಗೆ ಆಗೋಲ್ಲ. ನೀವು ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ. ಟೈಮ್ ಮ್ಯಾನೇಜ್ ಯಾವ ರೀತಿ ಮಾಡ್ತಾ ಇದ್ದೀನಿ? ಟೈಮ್ ಮ್ಯಾನೇಜ್ಮೆಂಟ್ ನಾನು ಪರ್ ಸಬ್ಜೆಕ್ಟ್ ನನಗೆ ಯಾವುದ್ರಲ್ಲಿ ವೀಕ್ ಅನಿಸ್ತಿದ್ದೋ ಅದಕ್ಕೆ ನಾನು ಜಾಸ್ತಿ ಟೈಮ್ ಕೊಡ್ತಿದ್ದೆ. ಫಿಸಿಕ್ಸು ತುಂಬ ಇಂಟ್ರೆಸ್ಟ್ ಇತ್ತು, ಫಿಸಿಕ್ಸಿಗೆ ತುಂಬ ಟೈಮ್ ಕೊಟ್ಟಿದ್ದೆ. ಅದಕ್ಕೆ ಫಿಸಿಕ್ಸಲ್ಲಿ 99.92% ಬಂದಿದೆ. ಆಮೇಲೆ ಮ್ಯಾಥ್ಸು ಅಷ್ಟೊಂದು ಓದಿರಲಿಲ್ಲ, ನೀಟ್ ಸ್ಟೂಡೆಂಟು. ಆದರೂ ಮ್ಯಾಥ್ಸಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಕೆಮಿಸ್ಟ್ರಿ ಆ್ಯಾವ್ರೇಜಾಗಿ ಬಂದಿದೆ 99.55. ಕಾಲೇಜ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇತ್ತು? ಕಾಲೇಜ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಇತ್ತು. ಮಾಕ್ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು ನಮಗೆ. ಅದ್ರ ಮಾಕ್ ಟೆಸ್ಟಲ್ಲಿ ಯಾವ್ದೋ ಕ್ವಶನ್ ಡೌಟ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಸ್ಕೊತಿದ್ದೋ ಬ್ರೇಕಲ್ಲಿ. ನನ್ನ ಹೆಸರು ದರ್ಶನ್. ನನ್ನ ಹೆಸರು ರಚನಾ. ನಂದು JEE ಮೇನ್ಸ್ ಫಸ್ಟ್ ಸೆಷನ್ ಅಟೆಂಪ್ಟಲ್ಲಿ 81.2% ಬಂದಿದೆ.
ಆ್ಯಂಡ್ ಐ ಥಿಂಕ್ ಇದು ಪಾಸಿಬಲ್ ಆಗಿದ್ದು ನಮ್ಮ ಕಾಲೇಜ್ ಸ್ಟಾಫ್ ಮತ್ತು ಕಾಲೇಜ್ ಎಲ್ಲ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಮತ್ತು ಎಲ್ಲರ ಸಪೋರ್ಟಿಂದ. ಪ್ರತಿ ವಾರ ನಮಗೆ ಮಾಕ್ ಟೆಸ್ಟ್ ಮಾಡ್ತಿದ್ರು. ಅದರಲ್ಲಿ ಕಾಂಪಿಟೇಷನ್ ತುಂಬ ಇದೆ ನಮ್ಮ ಕಾಲೇಜಲ್ಲಿ. ಸೊ ಅದರಿಂದ ಮೋಟಿವೇಶನ್ ಸಿಗ್ತಿತ್ತು. ಮತ್ತು ಪ್ರತಿ ವಾರ ಪ್ರಿನ್ಸಿಪಲ್ ಬಂದು ನಮಗೆ ಗೈಡ್ ಮಾಡ್ತಿದ್ರು. ಎಲ್ಲ ಟೀಚರ್ಸು ಕೂಡ ಗೈಡ್ ಮಾಡ್ತಿದ್ರು. ಯಾವ ಥರ ಡೌಟ್ ಕೇಳಿದ್ರು ಕೂಡ ಸ್ವಲ್ಪನೂ ಯೋಚನೆ ಮಾಡ್ದಲೆ, ಅಂದರೆ ಯಾವ ಥರನೂ ಜಡ್ಜ್ ಮಾಡ್ತಾರೆ, ಜಡ್ಜ್ಮೆಂಟಲ್ಲಿ ಆಗ್ದಲೆ ತುಂಬ ನಮಗೆ ಕಾನ್ಫಿಡೆನ್ಸ್ ತುಂಬಿಸಿ ಚೆನ್ನಾಗಿ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು. ಸೊ ಅವ್ರ ಸಪೋರ್ಟಿಂದನೇ ಇದು ಸಾಧ್ಯ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಜೂನಿಯರ್ಸ್ಗೆ ಮತ್ತು ಎಲ್ಲರಿಗೂ ತುಂಬ ಕನ್ಸಿಸ್ಟೆಂಟ್ ಆಗಿರಿ, ದಿನ ಹಾರ್ಡ್ ವರ್ಕ್ ಮಾಡಿ ಪಾಸಿಬಲ್ ಆಗುತ್ತೆ ಅಂತ ಹೇಳ್ತೀನಿ. ಸರ್ ಇವಾಗ ಏನಾದರೂ ಒಂದು ದಾರಿಯಲ್ಲಿ ಹೋಗಬೇಕು ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ಬಂದೇ ಬರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ನೆಲ್ಲ ತೆಗ್ದು ಹಾಕುವಂಥ ವಿಲ್ ಪವರ್ ಇರಬೇಕು. ಆ ವಿಲ್ ಪವರ್ ಇದ್ದಾಗಲೇ ನಾವು ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಒಂದು ವಿಲ್ ಪವರ್ ಮತ್ತು ಒಂದು ಸ್ಟ್ರಾಂಗ್ ಇಂಟೆಂಟ್ ಇರಬೇಕು ಏನೇ ಮಾಡೋಕ್ಕಿಂತ ಮುಂಚೆ. ಆ ಇಂಟೆನ್ಷನ್ ಮತ್ತು ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ರಚನಾ ಪಿ. ನನ್ನ ಹೆಸರು ಪ್ರಜ್ವಲ್ ಗೌಡ ಅಂತ, ಹೊಯ್ಸಳ ಕಾಲೇಜಿಂದ ಮಾತಾಡ್ತಿರೋದು. ನಂದು 28 ಜನವರಿ ಶಿಫ್ಟ್ 1 ಎಕ್ಸಾಮ್ ಇತ್ತು. ಅದರಲ್ಲಿ ನಾನು 91 ಸ್ಕೋರ್ ಮಾಡಿದ್ದೀನಿ. ಅದಕ್ಕೆಲ್ಲ ಮೇಯ್ನ್ ಕಾರಣ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಟೀಚರ್ಸ್ ಯಾವಾಗಾದರೂ ಡೌಟ್ ಕೇಳ್ತಿದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಆಮೇಲೆ ಪ್ರತಿ ವಾರ ನಮಗೆ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರ್ತಿತ್ತು. ಅವಾಗ ಏನಾದರೂ ತಪ್ಪಾಗಿದ್ರೆ ನಾವು ತಿದ್ಕೊಳ್ಳೋಕ್ಕೆ ಅವಕಾಶ ಇರ್ತಿತ್ತು. ಅದರಿಂದ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀಯ ಅಂತ? ಸರ್ ಏನಿಲ್ಲ ಸರ್, ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಇರಬೇಕು, ಅವತ್ತಿಂದ ಅವತ್ತು ಓದಬೇಕು ಅಷ್ಟೇ. ಅಂದರೆ ಈಗ ನಾವು ಏನೇ ಮಾಡಬೇಕು ಆದರೂ ಒಂದು ಗುರಿ ತಲುಪಬೇಕಾದ್ರೂ ನಾವು ಇಷ್ಟಪಟ್ಟು ಮಾಡಬೇಕು, ಜೊತೆಗೆ ಎಫರ್ಟ್ ಇರಬೇಕು ಅಂತ ಹೇಳ್ತಾ ಇದೆಯಾ? ಹಾಂ ಸಮಯ ಅವ್ರಿಗೆ ಸರ್, ಟೈಮ್ ಅವ್ರಿಗೆ ಓದಲಿ ಸರ್ ಫಿಕ್ಸ್ಡ್ ಟೈಮ್ ಅಂತ ಏನಿಲ್ಲ ಸರ್. ಅವತ್ತಿಂದ ಅವತ್ತು ಓದ್ಕೊಂಡು ಏನೋ ಡೌಟ್ಸ್ ಇದ್ದರೆ ಸರ್ನ ಟೀಚರ್ಸ್ನ ಕೇಳ್ತಿದ್ದೋ ಅಷ್ಟೇ. ಈಗ ಸರ್ ಆಗಲೇ ಹೇಳ್ದಂಗೆ ಅವತ್ತಿಂದ ಅವತ್ತು ಓದ್ತಿದ್ದೋ ಸರ್. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ತಂದೆ ತಾಯಿ ಸಪೋರ್ಟು, ಕಾಲೇಜ್ ಸಪೋರ್ಟ್, ಪ್ರಿನ್ಸಿಪಲ್ ಸರ್ ಆಗಿರಲಿ, CG ಸರ್ ಆಗಿರಲಿ, ಪ್ರತಿ ವಾರ ಬಂದ್ಬಿಟ್ಟು ಮೋಟಿವೇಶನ್ ಮಾಡೋರು. ಅದರಿಂದ ನಮಗೆ ಗುರಿ ತಲುಪೋಕ್ಕೆ ಹೆಲ್ಪ್ ಆಯಿತು. ಆಯಿತು. ಹಾಂ ಸರ್. ತಮ್ಮ ಹೆಸರು ಪ್ರಜ್ವಲ್ ಗೌಡ ಅಂತ.